ನಮಸ್ಕಾರ ಎಲ್ಲರಿಗೂ. ನಾವು ಏನಂತಂದರೆ ಸಿಂದಗಿ ತಾಲೂಕಿನ ಗಣಿಯಾರದಲ್ಲಿ ಒಂದು ಸಾವಯವ ಕೃಷಿಯ ಕುರಿತು ನಮ್ಮ ವೆಸ್ಟೇಜ್ ಕಂಪನಿ ವತಿಯಿಂದ ಪ್ರಾಡಕ್ಟನ್ನು ನಮ್ಮ ಒಂದು ಗ್ರೇಟ್ ಡಿಸ್ಟ್ರಿಬ್ಯೂಟರ್ ಆಗಿ ಲೀಡರ್ ಆಗಿರ್ತಕ್ಕಂಥ ಮಿಸ್ಟರ್ ಮೆಹಬೂಬ್ ಸರ್ ಅವರು ಇಲ್ಲಿ ವಿತರಣೆ ಮಾಡಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವರು ಟ್ರೆಡಿಷ್ನಲ್ ಮಾರ್ಕೆಟ್ನಲ್ಲಿ ದೊರಕತಕ್ಕಂಥ ಏನು ಇದು ಕೆಮಿಕಲ್ ಯೂರಿಯಾ ಮತ್ತು DAP ಅಂತ ಕರಿತೀವಲ್ಲ, ಅದನ್ನು ಉಪಯೋಗಿಸೋದಕ್ಕೆ ಎಷ್ಟು ಖರ್ಚಾಗಿದೆ, ನಮ್ಮದು ಉಪಯೋಗಿಸೋದಕ್ಕೆ ಎಷ್ಟು ಖರ್ಚಾಗಿದೆ, ಅದಕ್ಕೂ ಮತ್ತು ಇದಕ್ಕೆ ಎಷ್ಟು ವ್ಯತ್ಯಾಸವಾಗಿ ಬೆಳೆಗಳನ್ನು ಬೆಳೆದದ ಅನ್ನೋದನ್ನು ಸ್ವತಃ ಬಳಸಿರ್ತಕ್ಕಂಥ ರೈತರು. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಇಬ್ರಾಹಿಂ ಪಟೇಲ್ ಬಿರಾದಾರ್ ಅಂತ. ಇವ್ರ ಹೆಸರು ಇಬ್ರಾಹಿಂ ಪಟೇಲ್ ಬಿರಾದಾರ್ ಅಂತ ಸರ್. ತಮ್ಮೂರು? ಗಣಿಯಾರ ಅಂತ ಸರ್. ಸರ್, ಈ ಕಬ್ಬು ಕ್ರಾಪಿಗೆ ಅದಲ್ರಿ, ಈಗ ನಮ್ಮ ಈ ಪ್ರಾಡಕ್ಟನ್ನು ಬಳಸಬೇಕಾದ್ರೆ ಯಾರ ಮುಖಾಂತರ ಪರಿಚಯ ಐತೆ ಸರ್ ಇದೆಲ್ಲ? ಮೈಬೂಬ್ ಅವರಿಂದ ನಾವು ಇದ್ರ ಬಗ್ಗೆ ಮಾಹಿತಿ ತೊಗೊಂಡೆವು. ಅವ್ರು ಹೇಳಿದ್ರು ಇದು ಭಾಳ ಒಳ್ಳೆ ಪ್ರಾಡಕ್ಟ್ ಐತೆ ಅಂತ ಹೇಳಿ, ಅವರಿಂದ ನಾವು ವಿಶ್ವಾಸ ಮಾಡಿ ಇದನ್ನು ನಾವಿಲ್ಲಿ ನಮ್ಮ ಹೊಲಕ್ಕೆ ಬಳಕೆಗೆ ತೊಗೊಂಡೆವು. ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕದ. ಏನೇನಾಗಿದೆ ಸರ್ ಅದರಿಂದ ಹೇಳ್ರಿ? ಇದರಿಂದ ನೋಡ್ರಿ, ಹೊಲದಲ್ಲಿ ಮೃದು ಅಂಶ ಬಂದದ, ಎರೆಹುಳು ಉತ್ಪತ್ತಿ ಆಗಿದೆ, ಮತ್ತು ನಮ್ಮ ಕಬ್ಬು ಭಾಳ ಫ್ರೆಶ್ ಆಗಿ ಭಾಳ ಮರಿನೂ ಹೊಡೆದವ್ರಿ ಅವು. ಇದರಿಂದ ಭಾಳ ಒಳ್ಳೆಯದಾಗಿದೆ ನಮಗೆ. ಎರೆಹುಳ ಕೂಡ ಉತ್ಪತ್ತಿ ಆಗಿದೆ. ಸರ್, ಖರ್ಚು ಹೇಗೆ ಬಂದಿದೆ? ಖರ್ಚು ನಾವು ಮೊದಲ ಸರ್ಕಾರಿ ಗೊಬ್ಬರ ಹಾಕೋಕ್ಕಿಂತನೂ ಭಾಳ ಕಡಿಮೆ ಖರ್ಚು ಬಂದಿದೆ ನಮಗೆ. ಈಗ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡಿದ್ವಿ? ಒಂದು ಎಕರೆಗೆ 4-5 ಸಾವಿರ ಖರ್ಚು ಮಾಡ್ತಿದ್ದೇವೆ ನಾವು. ಇದು ಏನು 1-1.5 ಸಾವಿರ ಒಳಗೆ ನಮಗೆ ಈ ರಿಸಲ್ಟ್ ಸಿಕ್ಕದೆ. ಅಂದ್ರೆ ನಿಮ್ಮ ಮನಸ್ಸಿಗೆ ಇಳಿಸಿದೆ? ಮನಸ್ಸಿಗೆ ಚೆನ್ನಾಗಿ ಅನಿಸಿದೆ ಇದು ನಮಗೆ. ಇನ್ನು ಮುಂದೆ ಇದನ್ನು ಬಳಸ್ತೀವಿ ನಾವು ಮುಂದೆ. ಮತ್ತೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೈತರು ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.